ಕಳೆದ ಬಾರಿಯ ಐಪಿಎಲ್ನಲ್ಲಿ ರಿಂಕು ಸಿಂಗ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ತೋರಿ ಕ್ರಿಕೆಟ್ ಪಂಡಿತರ ಹಾಗೂ ಅಭಿಮಾನಿಗಳಿಂದ ಮೆಚ್ಚುಗೆ ಪಡೆದಿದ್ದರು. ಅದೇ ರೀತಿ ಭಾರತ ತಂಡಕ್ಕೂ ಆಯ್ಕೆಯಾಗಿ ಮಿಂಚುತ್ತಿದ್ದಾರೆ. ಇದೀಗ ರಿಂಕುರನ್ನ ಮೀರಿಸಬಲ್ಲ ಮತ್ತೊಬ್ಬ ಆಟಗಾರ ಸಿಕ್ಕಿದ್ದಾನೆ. ಸಿಕ್ಕ ಎಲ್ಲಾ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಕ್ರಿಕೆಟ್ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಹೌದು, ಆತನೇ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ ಆಶುತೋಷ್ ಶರ್ಮಾ. ತಮ್ಮ ಸ್ಫೋಟಕ ಬ್ಯಾಟಿಂಗ್ನಿಂದ ಎಲ್ಲರನ್ನೂ ತಮ್ಮ ಅಭಿಮಾನಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಆಶುತೋಷ್ ಇದೇ ಮೊದಲ ಬಾರಿಗೆ ಐಪಿಎಲ್ನಲ್ಲಿ ಆಡುತ್ತಿದ್ದಾರೆ. ಅವರ ಬ್ಯಾಟಿಂಗ್ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಈ ಯುವ ಬ್ಯಾಟ್ಸ್ಮನ್ ಆಡಿರುವ 4 ಇನ್ನಿಂಗ್ಸ್ನಲ್ಲೂ 8ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿದ್ದು ಅವರ ಸ್ಫೋಟಕ ಬ್ಯಾಟಿಂಗ್ ರೀತಿಯನ್ನು ನೋಡಿ ಭವಿಷ್ಯದ ಸೂಪರ್ ಸ್ಟಾರ್ ಎಂದೇ ಬಣ್ಣಿಸಲಾಗುತ್ತಿದೆ. ಕಳೆದ ವರ್ಷದ ಐಪಿಎಲ್ನಲ್ಲಿ ರಿಂಕು ಸಿಂಗ್ ತಮ್ಮ ತಂಡ ಕೆಕೆಆರ್ಗಾಗಿ ಮಾಡುತ್ತಿದ್ದ ಕೆಲಸವನ್ನು ಆಶುತೋಷ್ ಶರ್ಮಾ ಈ ಐಪಿಎಲ್ನಲ್ಲಿ ಪಂಜಾಬ್ಗಾಗಿ ಮಾಡುತ್ತಿದ್ದಾರೆ. ಈ ವರ್ಷ ಐಪಿಎಲ್ನಲ್ಲಿ ಆಶುತೋಷ್ ಶರ್ಮಾ ಎಲ್ಲಾ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳನ್ನ ಹಿಂದಿಕ್ಕಿ ಪ್ರಾಬಲ್ಯ ಸಾಧಿಸಿದ್ದಾರೆ. ವಿಶೇಷ ಎಂದರೆ ಈ ಐಪಿಎಲ್ ಋತುವಿನಲ್ಲಿ ಆಶುತೋಷ್ ರಿಂಕು ಸಿಂಗ್ಗಿಂತ ಬಹಳ ಮುಂದಿದ್ದಾರೆ. ಆಶುತೋಷ್ ಶರ್ಮಾ ಐಪಿಎಲ್ 17ನೇ ಸೀಸನ್ನಲ್ಲಿ 4 ಪಂದ್ಯಗಳನ್ನು ಆಡಿದ್ದು 205.26 ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ. ಈ 4 ಇನ್ನಿಂಗ್ಸ್ಗಳಲ್ಲಿ ಶರ್ಮಾ ಕೇವಲ 61 ಎಸೆತಗಳನ್ನು ಎದುರಿಸಿ 1 ಅರ್ಧಶತಕ ಸೇರಿದಂತೆ 156 ರನ್ ಗಳಿಸಿದ್ದಾರೆ. ಅವರ ಸರಾಸರಿ 52 ಆಗಿದೆ. ಈ ಬಲಗೈ ಬ್ಯಾಟ್ಸ್ಮನ್ನ ಅತ್ಯುತ್ತಮ ಸ್ಕೋರ್ 61 ರನ್. 8ನೇ ಕ್ರಮಾಂಕದಲ್ಲಿ ಬಂದು ಒಂದೇ ಸೀಸನ್ನಲ್ಲಿ 150ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಈ ಅವಧಿಯಲ್ಲಿ ಈ ಸಂಖ್ಯೆ ಅಥವಾ ಕೆಳ ಕ್ರಮಾಂಕದಲ್ಲಿ ಇಳಿದು 115 ರನ್ ಗಳಿಸಿದ್ದ ರಶೀದ್ ಖಾನ್ ಅವರ ದಾಖಲೆಯನ್ನು ಆಶುತೋಷ್ ಹಿಂದಿಕ್ಕಿದ್ದಾರೆ. ಇನ್ನು 25 ವರ್ಷದ ಆಶುತೋಷ್ ಶರ್ಮಾ ಮತ್ತು ರಿಂಕು ಸಿಂಗ್ ನಡುವಿನ ಸಾಮ್ಯತೆ ನೋಡಿದರೆ ಈ ಋತುವಿನಲ್ಲಿ ರಿಂಕು ಸಿಂಗ್ ಬಹಳ ಹಿಂದೆ ಉಳಿದಿದ್ದಾರೆ. ಇಬ್ಬರು 7 ಅಥವಾ 8ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡುತ್ತಿದ್ದು ಎಡಗೈ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಈ ವರ್ಷದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗಾಗಿ 6 ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ ಅವರು 5 ಬಾರಿ ಬ್ಯಾಟಿಂಗ್ಗೆ ಬಂದಿದ್ದಾರೆ. ಅವರು 5 ಇನ್ನಿಂಗ್ಸ್ಗಳಲ್ಲಿ 83 ರನ್ ಗಳಿಸಿದ್ದಾರೆ. ಈ ಅವಧಿಯಲ್ಲಿ ರಿಂಕು ಅವರ ಸ್ಟ್ರೈಕ್ ರೇಟ್ 162.74 ಆಗಿದ್ದರೆ ಸರಾಸರಿ 27.67 ಆಗಿದೆ. 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಆಶುತೋಷ್ ಶರ್ಮಾ 200ರ ಸ್ಟ್ರೈಕ್ ರೇಟ್ನಲ್ಲಿ 156 ರನ್ ಗಳಿಸಿದ್ದಾರೆ. ಆಶುತೋಷ್ ಶರ್ಮಾರನ್ನ ಕಳೆದ ವರ್ಷ ಮಿನಿ ಹರಾಜಿನಲ್ಲಿ ಮೂಲ ಬೆಲೆ 20 ಲಕ್ಷಕ್ಕೆ ಪಂಜಾಬ್ ಕಿಂಗ್ಸ್ ಖರೀದಿಸಿತ್ತು. ಮಧ್ಯಪ್ರದೇಶದ ರತ್ಲಾನ್ನಲ್ಲಿ ಜನಿಸಿದ ಆಶುತೋಷ್ ಶರ್ಮಾ ಬಿಗ್ ಶಾಟ್ ಆಡುವ ಸಾಮರ್ಥ್ಯ ಹೊಂದಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಅವರು ಜಸ್ಪ್ರೀತ್ ಬುಮ್ರಾ ಅವರಂತಹ ಬೌಲರ್ ಮೇಲೆ ಅದ್ಭುತ ಸಿಕ್ಸರ್ ಹೊಡೆದದ್ದನ್ನು ನೋಡಿವರು ಆತನನ್ನ ಸೂರ್ಯಕುಮಾರ್ ಯಾದವ್ ಹೋಲಿಸುತ್ತಿದ್ದಾರೆ. ಇದೇ ರೀತಿ ಆಡಿದರೆ ಶೀಘ್ರದಲ್ಲೇ ಆತ ಟೀಂ ಇಂಡಿಯಾಗೆ ಎಂಟ್ರಿ